ಹಾಯ್ ಹಲೋ ನಮಸ್ಕಾರ. ಏಸ್ ಅಚೀವರ್ಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರಭುದೇವ್. ವೀಕ್ಷಕರೇ, ಇವತ್ತಿನ ಈ ವಿಶೇಷ ಕಾರ್ಯಕ್ರಮದಲ್ಲಿ ನನ್ನ ಜೊತೆ ವಿಶೇಷವಾದಂತಹ ಗೆಸ್ಟ್ ಇದ್ದಾರೆ. ಇವರು ಸಮಾಜ ಸೇವಕರು, ಕನ್ನಡ ಪರ ಹೋರಾಟಗಾರರು, ಜೊತೆಗೆ ನಮ್ಮ ಕನ್ನಡಿಗರು ಸೇವಾ ಟ್ರಸ್ಟ್ ನ ಸಂಸ್ಥಾಪಕಿಯಾದಂತಹ ಜ್ಯೋತಿ ಕನ್ನಡತಿಯವರು ಇವತ್ತು ನಮ್ಮ ಜೊತೆ ಕಾರ್ಯಕ್ರಮದಲ್ಲಿದ್ದಾರೆ. ಮೊದಲಿಗೆ ಅವರನ್ನ ವೆಲ್ಕಮ್ ಮಾಡ್ಕೊಳ್ತೀನಿ. ಮೇಡಮ್, ವೆಲ್ಕಮ್ ಟು ದ ಶೋ. ನಮಸ್ತೆ ಸರ್. ಹೇಗಿದ್ದೀರಿ ಮೇಡಮ್? ಸೂಪರ್ ಆಗಿದ್ದೀನಿ ಸರ್. ಮೇಡಮ್, ಮೊದಲಿಗೆ ನಾನು ಇಂಗ್ಲೀಷಲ್ಲೇ ವೆಲ್ಕಮ್ ಮಾಡ್ಬಿಟ್ಟೆ ಅನ್ಸುತ್ತೆ. ಜೊತೆಗೆ ಈಗ ನಾನು ಫಸ್ಟ್ ನಿಮ್ಗೆ ಕೇಳುವಂತ ಪ್ರಶ್ನೆ ಏನಪ್ಪಾ ಅಂತ ಅಂದ್ರೆ, ಈಗ ನೀವು ಪ್ರಸ್ತುತ ಏನ್ ಮಾಡ್ತಾ ಇದ್ದೀರಿ, ಅದ್ರ ಬಗ್ಗೆ ನಿಮ್ ಬಗ್ಗೆ ಸ್ವಲ್ಪ ಹೇಳೋದಾದ್ರೆ ಮೇಡಮ್. ಸರ್, ನಾನು ಆ್ಯಕ್ಚುಲಿ ಇವಾಗ ಸದ್ಯದಲ್ಲಿ ಕನ್ನಡದ ಕೆಲಸ ಮಾಡ್ಕೊಂಡಿದ್ದೀನಿ. ನನ್ನ ಸ್ನೇಹಿತರ ಜೊತೆನಲ್ಲಿ ಇವಾಗ ದ್ವಿಭಾಷಾ ಬಗ್ಗೆ ಅಂದರೆ 10th ನೀವು ಕೇಳಿರ್ಬೋದು, ಭಾಷೆನಲ್ಲಿ ಭಾಷಾ ಬೇಡ ಅಂತ ಮಕ್ಕಳಿಗೆ ತುಂಬ ಕಷ್ಟ ಆಗುತ್ತೆ, ಅದು ಹಿಂದಿ ಬೇಡ ಅಂತ ಹೇಳ್ಬಿಟ್ಟು ನಾವು ಒಂದು ಇದನ್ನ ಮಾಡಿದ್ವಿ. ಕನ್ನಡ ಕೆಲಸ ಅಂತಂದ್ರೆ ಶಾಲೆಗಳಿಗೆ ಹೋಗಿ ಪೇಂಟ್ ಮಾಡೋದು, ಮತ್ತೆ ಕನ್ನಡದ ಹೋರಾಟಗಳಲ್ಲಿ ಭಾಗಿಯಾಗೋದು, ಈ ತರದನ್ನೆಲ್ಲ ನಾನು ಮಾಡ್ತಾ ಬರ್ತಾ ಇದ್ದೀನಿ ಸದ್ಯದ ಇದರಲ್ಲಿ. ಆಮೇಲೆ ನೀವು ಕನ್ನಡ ಪರ ಹೋರಾಟ ಮಾಡಬೇಕು ಅಥವಾ ಇದು ನಿಮ್ಮ ತಲೆಯಲ್ಲಿ ಹೇಗ್ ಬಂತು, ಆಮೇಲೆ ಏನ್ ಸ್ಫೂರ್ತಿ ನಿಮಗೆ ಅಂತ? ಸರ್, ಇದನ್ನ ಹೇಳಬೇಕು ಅಂತಂದರೆ, ನನಗೆ ಕೆಲವು ವರ್ಷಗಳ ಹಿಂದೆ ಶಾಲೆಗಳಲ್ಲಿ ನಾವು ಓದಿದ್ದೆಲ್ಲ ಕನ್ನಡ ಶಾಲೆಗಳಲ್ಲಿ. ನಾನು ಕನ್ನಡ ಶಾಲೆಗಳಲ್ಲಿ ಹೋದಾಗ ಅಲ್ಲಿ ಏನಾಗ್ತಿತ್ತು ಅಂತಂದರೆ, ಕನ್ನಡ ಜಾಸ್ತಿ ಬಳಸ್ತಿರ್ಲಿಲ್ಲ. ನನಗೆ ಅವಾಗೆಲ್ಲೋ ಒಂದು ಕಡೆ ಅನ್ನಿಸ್ತಿತ್ತು, ನಾವು ಕಲ್ತಂಥ ಕನ್ನಡ ಶಾಲೆಗಳಲ್ಲಿ ಕನ್ನಡ ಬಳಸ್ತಾ ಇಲ್ಲ. ಹಾಗೂ ಇವಾಗ ಖಾಸಗಿ ಶಾಲೆಗಳಲ್ಲಿ ನೀವು ನೋಡ್ತಾ ಇರ್ಬೋದು, ಜಾಸ್ತಿ ಏನು ಕನ್ನಡದ ಬಗ್ಗೆ ಇದು ಮಾಡಲ್ಲ. ಅಂದ್ರೆ ನಮ್ಮ ಭಾಷೆ, ನೆಲ, ಜಲ ಅಂತ ಬಂದಾಗ, ಕನ್ನಡ ಅಂತ ಬಂದಾಗ ನಮ್ಮ ಅಸ್ತಿತ್ವ, ನಮ್ಮ ಭಾಷೆ, ಅದನ್ನ ನಾವೆಲ್ಲೂ ಇದು ಮಾಡ್ಕೋಬಾರ್ದು ಅಂತ ನನಗೆ ಅನ್ನಿಸ್ತು. ಅದು ಒಂದು ಸ್ಫೂರ್ತಿಯಾಗಿ ನಾನು ಅದನ್ನ ತಗೊಂಡೆ. ಆ ದಿನದಲ್ಲಿ ಕನ್ನಡ ಭಾಷೆಯಲ್ಲಿ ಕಮ್ಮಿ ಬಳಸ್ತಾ ಇದ್ದಾರೆ ಅಲ್ಲ ನಮ್ಮ ಕರ್ನಾಟಕದಲ್ಲಿ, ಅದು ಹೆಚ್ಚಾಗಬೇಕು. ಅದು ಹೆಚ್ಚಾಗಬೇಕಂದ್ರೆ ಶಾಲೆಗಳಿಂದನೇ ಪ್ರಾರಂಭ ಆಗಬೇಕು. ಅದೊಂದು ಅವೇರ್ನೆಸ್ ಕೊಡೋ ಥರ ಆಗಬೇಕು. ಶಾಲೆಗಳಲ್ಲಿ ಹೆಚ್ಚಾಗಿ ಕನ್ನಡ ಒಂದು ಏನಿದೆ ಸೆಕ್ಷನ್, ಅದನ್ನ ತಗೋಬೇಕು ಶಾಲೆಗಳಲ್ಲಿ. ಅದು ಹೆಚ್ಚಾಗಬೇಕು ಕರ್ನಾಟಕದಲ್ಲಿ. ಇದರಿಂದ ನನಗೆ ಜಾಸ್ತಿ ಯಾಕೆ ಇತ್ತೀಚಿನ ದಿನಗಳಲ್ಲಿ ಕನ್ನಡವನ್ನ ಬಳಸೋದು ಕಡಿಮೆ ಆಗ್ತಿದೆ ಅಂತ ನೀವೀಗ ಅನ್ಸುತ್ತೆ? ಸರ್, ಖಂಡಿತ. ಈಗ ನೋಡ್ಬೋದು ನೀವು, ವಲಸಿಗರು ಅಂದ್ರೆ ಬೇರೆ ರಾಜ್ಯಗಳಿಂದ ಬಂದವರು ಜಾಸ್ತಿ ಹಿಂದಿ ಭಾಷೆ ಮಾತಾಡ್ತಾರೆ. ಹಾಗಾಗಿ ನಮ್ಮ ಕನ್ನಡ ಭಾಷೆ ಎಲ್ಲೋ ಒಂದ್ ಕಡೆ ಕಳೆದೋಗ್ತಿದೆ ಅಂತ ನಮ್ಗೆ ಅನ್ನಿಸ್ತಿದೆ. ಅದಕ್ಕಾಗಿ ಹೆಚ್ಚಾಗಿ ಇಲ್ಲಿ ಯಾರೇ ಬೇರೆ ರಾಜ್ಯಗಳಿಂದ ಬಂದ್ರು ಅವರು ಇಲ್ಲಿ ಕನ್ನಡ ಕಲ್ತ್ಕೊಂಡು ಕನ್ನಡ ಮಾತಾಡಬೇಕು. ಕರ್ನಾಟಕದಲ್ಲಿ ಬಂದ್ಮೇಲೆ ಕನ್ನಡ ನಮ್ಮ ಭಾಷೆಗೆ ಜಾಸ್ತಿ ಪ್ರಾಮುಖ್ಯತೆ ಕೊಡಬೇಕು ಅನ್ನೋದು ನನ್ನ ಒಂದು ಅಭಿಪ್ರಾಯ. ಆಮೇಲೆ ಈ ಕನ್ನಡ ಪರ ಹೋರಾಟಕ್ಕೆ ನಿಮ್ಮನ್ನ ಪ್ರೇರೇಪಿಸಿದಂತಹ ಘಟನೆ ಅಂತ ಏನಾದ್ರು ಇದೆಯಾ? ಖಂಡಿತ ಸರ್, ಹೇಳ್ಬೋದು. ಇದೆ. ಅಂದ್ರೆ ಒಂದಿನ ಕರೆ ಬರುತ್ತೆ ನನಗೆ, ಈ ಕನ್ನಡ ಹೋರಾಟ ಅದು ಅಂತಂದ್ರೆ ಏನು ನನಗೆ ಗೊತ್ತಿರಲ್ಲ ಸದ್ಯದ್ರಲ್ಲಿ ಏನು ಯಾವ ತರ ಅಂತ ಹೇಳ್ಬಿಟ್ಟು. ಒಂದು ಹೋರಾಟದಲ್ಲಿ ನಾನು ಭಾಗಿಯಾಗ್ತೀನಿ. ಅದರಲ್ಲಿ ನಮ್ಮ ಕನ್ನಡ ಹೋರಾಟಗಾರರೆಲ್ಲ ಬೀದಿನಲ್ಲಿ ಇಳಿಗಿ ಎಷ್ಟು ಕಷ್ಟ ಪಡ್ತಾ ಇರ್ತಾರೆ ಅನ್ನೋದು ನಾನು ಆ ಒಂದು ದಿನ ನನ್ನ ಕಣ್ಣಾರೆ ನಾನು ನೋಡ್ತೀನಿ. ನಮ್ಮ ಕನ್ನಡಕ್ಕೋಸ್ಕರ, ನಮ್ಮ ಭಾಷೆಗೋಸ್ಕರ, ನಮ್ಮ ಅಸ್ತಿತ್ವಕ್ಕೋಸ್ಕರ ಯಾವ ರೀತಿ ಅವರು ಹೋರಾಟ ಮಾಡ್ತಾರೆ ಅನ್ನೋದನ್ನ ನಾನು ಆ ದಿನ ಕಣ್ಣಾರೆ ನೋಡಿದಾಗ ನಂಗೆ ಅನ್ಸುತ್ತೆ, ನಾನು ನಿಜವಾಗ್ಲೂ ನಾನು ಸಹ ಒಬ್ಳಾಗಿ ಕನ್ನಡ ಹೋರಾಟದಲ್ಲಿ ಭಾಗಿಯಾಗಬೇಕು ಅಂತ ಆ ದಿನ ನನಗೆ ತುಂಬಾ ಅನ್ಸುತ್ತೆ. ಆ ದಿನದಿಂದ ಈ ದಿನದವರೆಗೂ ನಾನು ಕನ್ನಡ ಯಾವುದೇ ಒಂದು ಹೋರಾಟ, ಎಷ್ಟೇ ರಾತ್ರಿ ಟೈಮಲ್ಲಾಗಲಿ ಕಾಲ್ ಬಂದ್ರೆ ಖಂಡಿತ ಹೋಗಿ ಅದರಲ್ಲಿ ಭಾಗಿಯಾಗ್ತೀನಿ. ಆಮೇಲೆ ನೀವು ಹೋರಾಟ ಶುರು ಮಾಡಿದಂತ ಸಂದರ್ಭದಲ್ಲಿ ನಿಮಗೆ ಒಂದು ದೊಡ್ಡ ಸವಾಲ್ ಅಂತ ಅನ್ಸಿದ್ದು ಯಾವ್ದು ಮೇಡಮ್? ಸರ್, ನನಗೆ ಒಂದು 4 ಸವಾಲ್ ಆಯ್ತು. ಒಂದು ಸವಾಲ್ ಅಂತ ಅನ್ಸಿದ್ರೆ, ಒಂದು ಮಗು ಕಳ್ದೋಗಿರುತ್ತೆ. ನಾನು ಒಂದು ರಾಜಕೀಯದಲ್ಲಿ ಒಂದು ಪಾರ್ಟಿನಲ್ಲಿ ಇರ್ತೀನಿ. ಆವಾಗ ನಾನು ಕ್ಯಾಂಪೇನ್ ಅಂತ ಮಾಡಕ್ ಹೋಗ್ತೀನಿ ಇಲ್ಲಿ. ಆವಾಗ ನಾನು ಕ್ಯಾಂಪೇನ್ ಮಾಡಕ್ ಹೋದಾಗ ಜನರಲ್ಲಿ ಒಬ್ರು ಬರ್ತಾರೆ, ನನ್ನ ಹತ್ರ ಬಂದ್ಬಿಟ್ಟು ನನ್ನನ್ನು ಕೇಳ್ತಾರೆ, ನನ್ನ ಮಗು ಕಳ್ದೋಗಿದೆ, ತುಂಬ ವರ್ಷ ಆಗಿದೆ, ನನ್ನ ಮಗು ಕಳ್ದೋಗಿ ಎಲ್ಲ ಕಡೆ ಹೋಗಿ ನಾನು ಎಲ್ಲರ ಹತ್ರ ಕೇಳ್ತೀನಿ, ಬಟ್ ಯಾರು ಇದನ್ನ ಮನ್ಸಿಗೆ ತಗೊಂಡು ನನಗೆ ಹುಡ್ಕೊಡ್ತಾ ಇಲ್ಲ. ಅಂದರೆ ಅವರೊಬ್ರು ಪೇಂಟ್ ಕೆಲಸ ಮಾಡ್ತಿರ್ತಾರೆ. ಪೇಂಟ್ ಕೆಲಸ ಮಾಡಿಕೊಂಡು ಬಂದು ದುಡ್ಡಲ್ಲಿ ಒಂದ್ಸರಿ ಹೋಗಿ ಹತ್ತಿ ಬೆಲೆಯಲ್ಲಿ ಮಗು ಕಳ್ದೋಗಿರುತ್ತೆ, ಹೋಗ್ತಾರೆ. ಅಲ್ಲಿ ಹೋಗಿ ದುಡ್ಡನ್ನು ತಗೊಂಡೋಗೋದು, ಮಗುನ ಹುಡ್ಕಕ್ಕೆ ಖರ್ಚು ಮಾಡೋದು, ಮತ್ತೆ ಬಂದ್ಬಿಡೋದು, ದುಡ್ಡು ಖರ್ಚಾಗ್ಬಿಡತ್ತೆ. ಅವ್ರಿಗೆ ಹುಡ್ಕಕ್ಕಾಗಲ್ಲ. ಅಂದ್ರೆ ಅವ್ರಿಗೆ ನೋಡಿ ಕಾನೂನು ಏನಂದ್ರೆ ಗೊತ್ತಿರಲ್ಲ, ಶಿಕ್ಷಣ ಇರಲ್ಲ ಅವ್ರಿಗೆ.
ಸೊ ಏನಾಗುತ್ತೆ ಅದರಿಂದ ಅವ್ರಿಗೆ ತುಂಬಾ ಕಷ್ಟ ಆಗ್ತೈತೆ. ಅವಾಗ ನಾನು ಕೇಳ್ತಾರೆ, ನಾನು ಮಗುನ ಹುಡ್ಕೊಟ್ರೆ ನಿಮ್ಗೆ ನಾನು ನಿಮ್ದು ಅಂದ್ರೆ ಆ ಒಂದು ಇದ್ರಲ್ಲಿ ನಾನು ನಿಮ್ ಜೊತೆನಲ್ಲಿ ಈ ತರ ಕೆಲ್ಸಗಳಿಗೆಲ್ಲ ನಾನು ಬರ್ತೀನಿ ಅಂತ. ನನ್ಗೆ ಕೆಲ್ಸಗಳಿಗೆ ಬರ್ತಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ನನ್ಗೆ ಏನ್ ಅನ್ನಿಸ್ತು ಅಂತಂದ್ರೆ, ನಮ್ಮ ಸಮಾಜದಲ್ಲಿ ಒಂದು ಮಗು ಕಳ್ದೋಗಿದೆ ಅಂತಂದ್ರೆ ಆ ಮಗುನ ಹುಡ್ಕಂತ ಪ್ರಯತ್ನ ಯಾರು ಮಾಡಿರಲ್ವಲ್ಲ, ಆ ಒಂದು ಸವಾಲನ್ನ ನಾನು ತಗೊಂತೀನಿ. 1 ತಿಂಗಳು ನಾನು ನನ್ನ ಪರ್ಸನಲ್ ಕೆಲ್ಸ ಎಲ್ಲ ಬಿಟ್ಟು ನಾನು ಆ ಮಗುನ ಹುಡ್ಕಕ್ಕೆ ಸ್ಟಾರ್ಟ್ ಮಾಡ್ತೀನಿ. ನಿಜವಾಗ್ಲೂ ನನ್ನ ಸ್ನೇಹಿತರು ಎಲ್ಲರೂ ಸಪೋರ್ಟ್ ಮಾಡ್ತಾರೆ ಇದಕ್ಕೆ, ತುಂಬಾ ಜನ ಸಪೋರ್ಟ್ ಮಾಡ್ತಾರೆ. ಅದ್ರ ಜೊತೆನಲ್ಲಿ ಆ ಒಂದು ತಂದೆ ಯಾರಿದಾರೆ ಅವ್ರನ್ನ ಕರ್ಕೊಂಡು ಹೋಗ್ತೀನಿ ಜೊತೆನಲ್ಲಿ. 15 ದಿನ 1 ತಿಂಗಳು ಅತ್ತಿಬೆಲೆ ಸ್ಟೇಷನ್ಗೆ JP ನಗರದಿಂದ ಡೈಲಿ ಬೆಳಿಗ್ಗೆ ಹೋದ್ರೆ ಸಾಯಂಕಾಲ ಬರೋದು. ಊಟ ಇಲ್ಲ, ತಿಂಡಿ ಇಲ್ಲ, ಏನು ಇಲ್ಲ. ನನ್ಗೆ ತಲೆನಲ್ಲಿ ಒಂದೇ ಇರೋದು ಆ ಮಗು ಆ ತಂದೆಗೆ ಮತ್ತೆ ಸಿಗ್ಬೇಕು ಅಂತ ಮಾಡ್ತೀನಿ. 15 ದಿನ 20 ದಿನ ಆದ್ಮೇಲೆ ಆ ಮಗು ಈ ರೋಡ್ ಅನ್ನೋ ಜಾಗದಲ್ಲಿ ಇರುತ್ತೆ. ಒಬ್ಬರಿಗೆ ಆ ಮಗುನ ಮಾರ್ಬಿಟ್ಟಿರ್ತಾರೆ. ಅದು ಯಾರಂತ ಅನ್ಸಿದ್ರೆ ತಾಯಿನೇ. ಆವಾಗ ಗೊತ್ತಾಗುತ್ತೆ ಸ್ಟೇಷನ್ ಇಂದ ತಾಯಿನೇ ಮಗುನ ಮಾರಾಟ ಮಾಡ್ಬಿಟ್ಟಿದ್ದಾರೆ, ಸ್ವಂತ ತಾಯಿ ಅಂತ. ತುಂಬಾ ಬೇಜಾರಾಗುತ್ತೆ ನನ್ಗೆ. ನನ್ನ ತಲೆನಲ್ಲಿ ಏನಂದ್ರೆ ಮಗು ಸಿಗುತ್ತಾ ಇಲ್ವಾ ಅನ್ನೋದೊಂದು ಡೌಟ್ ಆಗ್ಬಿಟ್ಟಿರುತ್ತೆ. ಯಾಕೆಂದ್ರೆ 6-7 ವರ್ಷ ಆಗಿದೆ ಮಗು ಕಳ್ದೋಗಿ ಅಂದ್ರೆ ಅದು ಯೋಚನೆ ಮಾಡ್ಬೇಕು ನಾವು. ನಾನು ಇದನ್ನ ಕೈಗೆ ಎತ್ಕೊಂಡ್ಬಿಟ್ಟಿದೀನಿ, ನನ್ಗೇನ ಸಿಗುತ್ತಾ ಮಗು, ಎತ್ಕೊಂಡಿದೀನಿ, ನಾನು ಸೋಲ್ತೀನಿ, ನನ್ಗೆ ಆಗಲ್ಲ ಅನ್ನೋದ್ಕಿಂತ ಹೆಚ್ಚಾಗಿ ಆ ಮಗು ಸಿಗುತ್ತಾ ಅನ್ನೋ ಒಂದು ನನಗೆ ತಲೆನಲ್ಲಿ ಬಂದ್ಬಿಡತ್ತೆ. ನಿಜವಾಗ್ಲೂ ಸತ್ಯಕ್ಕೆ ಜಯ ಅಂತಾರಲ್ಲ, ಹಾಗೆ ಆ ಮಗು ಸಿಕ್ಕುತ್ತೆ. ಹೇಗೆ ಅಂತಂದ್ರೆ ಅದು ಚೈನ್ ಲಿಂಕ್ ಆಗಿ ಹೋಗಿರುತ್ತೆ ಸರ್. ಮಗು ಅಂದ್ರೆ ಯಾರು ತಂದೆ ತಾಯಿ ಮಕ್ಳಿರಲ್ಲ ಅವ್ರಿಗೆ ಸೇಲು ಚೈನ್ ಲಿಂಕ್ ತರ ಸೇಲ್ ಮಾಡ್ಬಿಟ್ಟಿರ್ತಾರೆ. ನಿಜವಾಗ್ಲೂ ಅತ್ತಿಬೆಲೆ ಸ್ಟೇಷನ್ ಅಲ್ಲಿ ವಿಶ್ವನಾಥ್ ಸರ್ ಅಂತ ಇದ್ರು. ಅವ್ರಿಗೆ ನಿಜವಾಗ್ಲೂ ಇವತ್ತೇನಾದ್ರೂ ಅವ್ರು ಇದನ್ನ ಒಂದೊಂದು ಕಾರ್ಯಕ್ರಮನ ನೋಡಿದ್ರೆ ನಿಜವಾಗ್ಲೂ ಅವ್ರಿಗೆ ದೊಡ್ಡ ನಮಸ್ಕಾರ. ನನ್ನ ಸ್ನೇಹಿತರು ತುಂಬಾ ಜನ, ರೊನಾಲ್ಡ್ ಆಗಿರ್ಬೋದು, ಸುಮಾರು ಜನ, ಸುರೇಶ್, ವೇಣುಗೋಪಾಲ್ ಸಾರು, ಕಪಾಲಿ ಸರ್ ಎಲ್ಲರೂ ಆಗಿರ್ಬೋದು, ತುಂಬಾ ಸಪೋರ್ಟ್ ಮಾಡಿ, ವಿಜಯ್ ಸರ್ ಎಲ್ಲರೂ ನನ್ಗೆ ಬೆಂಬಲವಾಗಿ ನಿಲ್ತಾರೆ ಈ ಒಂದು ಹೋರಾಟಕ್ಕೆ. ಅವರು ಮಗು ಸಿಕ್ಕುತ್ತೆ ಕರ್ಕೊಂಡ್ ಬರ್ತಾರೆ ಸ್ಟೇಷನ್ಗೆ. ಅತ್ತಿಬೆಲೆ ಅವರು ವಿಶ್ವನಾಥ್ ಸರ್ ಇದಾರಲ್ಲ, ಅವರು ರಾಮಸ್ವಾಮಿ ಅಂತ ಇದಾರೆ, ಅವ್ರು ಕರ್ಕೊಂಡ್ ಬರ್ತಾರೆ. ಮಗು ಸಿಗುತ್ತೆ. ಆ ದಿನ ನನ್ನ ಒಂದು ಹೋರಾಟಕ್ಕೆ ಸವಾಲಾಗಿ ನಿಜವಾಗ್ಲೂ ಆ ದಿನ ನನ್ಗೆ ತುಂಬಾ ಸಂತೋಷ ಆಗುತ್ತೆ. ಅದು ನವೆಂಬರ್ 14ನೇ ತಾರೀಕೆ ಮಗು ಸಿಗುತ್ತೆ, ಮಕ್ಕಳ ದಿನಾಚರಣೆ ದಿನ. ಆ ಮಗುನ ನಾವು ಆ ತಂದೆಗೆ ಒಪ್ಪಿಸ್ತೀವಿ. ಆ ತಂದೆಗೆ ಇಲ್ಲದಿದ್ದ ಖುಷಿ, ಆ ತಂದೆ ಮುಖದಲ್ಲಿ ಬರಂತ ಖುಷಿ ನಮ್ಮ ಒಂದು ಹೋರಾಟದನ್ನ ಸೋಲಿಸ್ಬಿಡುತ್ತೆ ನಮ್ಮನ್ನ. ಅದಾದ್ಮೇಲೆ ನೀವು ಮತ್ತೆ ಹಿಂದೆ ತಿರುಗಿ ನೋಡಿದ್ದೇ ಇಲ್ಲ, ಅನೇಕ ಹೋರಾಟಗಳಲ್ಲಿ ನಂದು ಮೊದಲನೇ ಹೋರಾಟನೇ ಅದು ಸರ್. ಅದಾದ ನಂತರ ನನ್ಗೆ ಒಂದು ಇವಾಗ ಮಗುದಾದ್ಮೇಲೆ ನೆಕ್ಸ್ಟ್ ನನ್ಗೆ ಒಂದು ಹಾಸ್ಪಿಟಲ್, ನೆಕ್ಸ್ಟ್ ಹಾಸ್ಪಿಟಲ್ ಅಲ್ಲಿ ಒಂದಿನ ನನ್ಗೆ ಕರೆ ಬರುತ್ತೆ, ಮಧ್ಯರಾತ್ರಿನಲ್ಲಿ ಕರೆ ಬರುತ್ತೆ. ನಾನು ಹೋಗ್ತೀನಿ, ಆ ಹಾಸ್ಪಿಟಲ್ಗೆ ಹೋಗ್ತೀನಿ. ತುಂಬಾ ಮಳೆ ಬರ್ತಾ ಇರುತ್ತೆ. ಅದು ಇಂದಿರಾ ಗಾಂಧಿ ಹಾಸ್ಪಿಟಲ್, ಸಿದ್ದಾಪುರ ಪೊಲೀಸ್ ಸ್ಟೇಷನ್ ಪಕ್ಕ ಇರುತ್ತೆ. ಹೋಗ್ತೀನಿ. ಹೋದಾಗ ಕೇಳ್ತಾರೆ, ಅಲ್ಲಿ ತುಂಬಾ ಜನ ಹಳ್ಳಿಗಳಿಂದ ಬಂದಿರ್ತಾರೆ, ತುಂಬಾ ಹಳ್ಳಿಗಳಿಂದ. ನೋಡಿ ಇವಾಗ ನಮ್ಮ ತಾಲೂಕು ಆಗಿರ್ಬೋದು, ಇಲ್ಲ ಒಂದು ಗ್ರಾಮ, ಯಾವುದೇ ಒಂದು ಹಳ್ಳಿಗಳಲ್ಲಿ ದೊಡ್ಡ ದೊಡ್ಡ ಮಕ್ಕಳ ಹಾಸ್ಪಿಟಲ್ ಅಂತ ಇದ್ದಿದ್ರೆ ಪಾಪ ಆ ಜನ ಬಂದು ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಬರೋದೇ ಬಡವರು. ಏನಕ್ಕೋಸ್ಕರ ಬಡವರು ಗೌರ್ಮೆಂಟ್ ಹಾಸ್ಪಿಟಲ್ಗೆ ಬರ್ತಾರೆ ಅಂತಂದ್ರೆ ಅವ್ರಿಗೆ ದುಡ್ಡಿರಲ್ಲ, ಖರ್ಚು ಮಾಡಕ್ಕೆ ಉಳ್ಕೊಳಕ್ ಜಾಗ ಇರಲ್ಲ ಅನ್ನೋದಕ್ಕೋಸ್ಕರ ಬರ್ತಾರೆ. ಆದ್ರೆ ಆ ಒಂದು ಇಂದಿರಾ ಗಾಂಧಿ ಹಾಸ್ಪಿಟಲ್ ಅಲ್ಲಿ ಸ್ಥಿತಿ ಹೇಗಿತ್ತು ಅಂತಂದ್ರೆ ಅವ್ರಿಗೆ ಅಲ್ಲಿಂದ ಬಂದು ಇಲ್ಲಿ ತಂಗಕ್ ಜಾಗನೇ ಇರ್ತಿರ್ಲಿಲ್ಲ. ಅಂದ್ರೆ ಸುತ್ತಲೂ ಹಾವು ಮತ್ತೆ ಹಿಲಿಗಳು, ಮಕ್ಳನ್ನ ಮಲಗಿಸ್ಕೊಂಡಲ್ಲಿ ಮಲಗಿದ್ರೆ ಆ ಹಿಲಿಗಳೆಲ್ಲ ಮಕ್ಳ ಕೈಯೆಲ್ಲ ಕಚ್ಚುತ್ತಾ ಇತ್ತು. ಮಳೆ ಬಂದ್ರೆ ಅವ್ರಿಗೆ ಮಲ್ಗಕ್ ಜಾಗ ಇರ್ತಾ ಇರಲಿಲ್ಲ, ಸೋರ್ತಾ ಇತ್ತು. ಆ ಒಂದು ರಾತ್ರಿ ನಾನು ಅಲ್ಲಿ ಹೋಗಿ ನೋಡಿ ನನಗೆ ತುಂಬಾ ಬೇಜಾರಾಯ್ತು. ಹೇಗಾದ್ರೂ ಮಾಡಿ ಇದನ್ನ ನಾನು ಸರಿ ಮಾಡಿಸ್ಬೇಕು ಅಂತ ಆ ಹೋರಾಟಕ್ಕೆ ನಾನು ನೆಕ್ಸ್ಟ್ ಆ ಹೋರಾಟಕ್ಕೆ ಇಳಿಗ್ತೀನಿ. ಆ ಹೋರಾಟಕ್ಕೆ ಇಳಿದ ಸತತವಾಗಿ 1 ವರ್ಷ ಕಾಲ ಹಾಸ್ಪಿಟಲು ಮನೆ ಹೋಗೋದು, ಆ ಚೇರ್ ಮೇಲೆ ಕೂತ್ಕೊಳ್ಳೋದು, ಅವ್ರನ್ನ ಮೀಟ್ ಮಾಡಕ್ಕೆ ಅಂತ. ಅವ್ರು ಮಾಡ್ಬೇಕಲ್ವಾ, ಅವ್ರು ಸಿಗ್ಬೇಕು. ಅವ್ರಿಗೂ ಸಾಕಷ್ಟು ಕೆಲಸಗಳಿರುತ್ತೆ. ಇವಾಗ ಯಾರು ಅಲ್ಲಿ ಮಾಡ್ತಾ ಇರ್ತಾರೆ, ನಿರ್ದೇಶಕರಾಗಿರ್ಬೋದು, ಅಲ್ಲಿರೋ ಸಿಬ್ಬಂದಿಗಳು ಯಾರು, ಅವ್ರನ್ನ ಮೀಟ್ ಮಾಡೋದೇ ನಂಗೆ ಒಂದು ದೊಡ್ಡ ಸವಾಲಾಗಿರುತ್ತೆ. ಬಟ್ ಅವ್ರದೇ ಕೆಲಸದಲ್ಲೇ ಅವ್ರು ತೊಡಗಿರ್ತಾರೆ. ಆಮೇಲೆ ಅವ್ರಿಗೆ ಅದನ್ನೆಲ್ಲ ಮನವರಿಕೆ ಮಾಡಿ ಅವ್ರ ಕೈಯಿಂದನೇ ಆ ಕೆಲಸನ ನಾವು ಮಾಡಿಸ್ತೀವಿ. ಇವಾಗ ನೋಡ್ಬೋದು, ಅದು ಹೊಸ ಸೀಟ್ ಹಾಕ್ಸಿದ್ದಾರೆ, ಕೆಳಗಡೆ ಗಾರೆ ಹಾಕ್ಸಿದ್ದಾರೆ, ಹೊಸ ಚೇರ್ಗಳು ಹಾಕಿದ್ದಾರೆ. ಅದು ಒಂದು ದೊಡ್ಡ, ಇವಾಗ ಎಲ್ಲೇ ಊರುಗಳಿಂದ ಹಳ್ಳಿಗಳಿಂದ ಬಂದ್ರು ಅವ್ರಿಗೆ ಮಲ್ಕೊಳಕ್ಕಾಗ್ಲಿ, ಕೂತ್ಕೊಳ್ಳೋಕ್ಕಾಗ್ಲಿ, ಮಕ್ಕಳನ್ನ ಇಟ್ಕೊಂಡು ಇರಕ್ಕಾಗ್ಲಿ ಒಳ್ಳೆ ತಂಗುದಾಣ ಆಗಿದೆ. ಅದು ಒಂದು ನನ್ಗೆ ದೊಡ್ಡ ಸವಾಲಾಯ್ತು. ತುಂಬಾ ಚೆನ್ನಾಗಾಗಿದೆ. ಇವಾಗ ಎಲ್ಲೇ ಬಂದ್ರು, ಅಪ್ಪ ಯಾರಪ್ಪ ಇದನ್ನ ಮಾಡ್ಸಿರೋರು, ಪುಣ್ಯಾತಮ್ರು, ಅವ್ರ ಹೊಟ್ಟೆ ತಣ್ಣಗಿರ್ಲಿ, ಚೆನ್ನಾಗಿರ್ಲಿ ಅನ್ನೋದು ಒಂದು ಇರುತ್ತಲ್ಲ, ಆ ಒಂದು ಮಾತು ನಮ್ಮನ್ನ ಎಲ್ಲೋ ಕರ್ಕೊಂಡು ಹೋಗ್ಬಿಡತ್ತೆ ಸರ್. ನೆಕ್ಸ್ಟ್ ಅದು ಒಂದು ಸವಾಲಾಗಿತ್ತು ನನಗೆ, ಆ 2ನೇ ಸವಾಲು.
ಮತ್ತು ಈ ಗೌರ್ಮೆಂಟ್ ನೆಕ್ಸ್ಟ್ ಅಂತ ಬಂದರೆ ಈ ಗೌರ್ಮೆಂಟ್ ಶಾಲೆಗಳಿರ್ಬೋದು. ನೋಡಿದ್ರೆ ನಾವು ಹಳ್ಳಿಗಳ ಕಡೆ ಹೋಗಿ ನೋಡಿದ್ರೆ ಈ ಸಿಟಿಗಳಲ್ಲೆಲ್ಲ ಏನೂ ಇಲ್ಲ. ಆದರೆ ಹಳ್ಳಿಗಳಲ್ಲಿ ಹೋಗಿದ್ರೆ ನಾವು ಗೌರ್ಮೆಂಟ್ ಶಾಲೆಗಳು ಏನಿರ್ಬೋದು ಅದು ಶೌಚಾಲಯಗಳು ಚೆನ್ನಾಗಿರಲ್ಲ, ಪೇಂಟ್ ಆಗಿರಲ್ಲ, ಕುತ್ಕೊಳ್ಳೋಕೆ ಚೇರ್ ಬೆಂಚ್ ಏನೂ ಇರಲ್ಲ ಅಲ್ಲಿ. ನಾನು ಮಂಡ್ಯದಲ್ಲಿ ಚಿಕ್ಕಬಳ್ಳಿ ಅಂತ ಒಂದು ಶಾಲೆನ ನಾನು ಕೈಗೆ ತೊಗೋತೀನಿ. ಅದನ್ನು ನಾನು ಮಾಡಲೇಬೇಕು ಅಂತ ಹಠ ಮಾಡಿ ತಗೊಂಡು ಅದಕ್ಕೆ ಅನುದಾನ ಅಂದರೆ ನಮಗೆ ಏನು ಸೋಷಿಯಲ್ ಮೀಡಿಯಾದಲ್ಲಿ ನಾವು ಪ್ರಮೋಟ್ ಮಾಡ್ತೀವಿ, ಈ ಥರ ಶಾಲೆಗೆ ನಾವು ಪೇಂಟ್ ಮಾಡ್ತಾ ಇದ್ದೀವಿ, ನೀವೇನಾದರೂ ಸಹಾಯ ಮಾಡೋದಿದ್ರೆ ಮಾಡಿ ಅಂತ. ಆದರೆ ನಮಗೆ ಅನುದಾನ ಬಂದಿದ್ದು ತುಂಬ ಕಡಿಮೆ. ಆದರೆ ನಾವೇ ನಮ್ಮ ಎಲ್ಲರೂ ಕೈಗಳಲ್ಲಿ ಹಾಕ್ಕೊಂಡು ಮತ್ತೆ ಆ ಸ್ಥಿತಿನಲ್ಲಿ ನಂದೊಂದು ಕಾರು ಸಹ ಮಾರ್ಬಿಡ್ತೀನಿ ಆ ಶಾಲೆಗೋಸ್ಕರ, ಪೇಂಟ್ ಮಾಡಿಸ್ಬೇಕು ಅಂತ ಆ ಮಕ್ಳಿಗೋಸ್ಕರ. ಅದು ಒಂದು ದೊಡ್ಡ ಸವಾಲು, ಅದು ಸಹ ನನಗೆ ಒಂದು ದೊಡ್ಡ ಸವಾಲಾಗಿತ್ತು. ಅದನ್ನು ಸಹ ನನ್ನ ಸ್ನೇಹಿತರ ಜೊತೆಯಲ್ಲಿ ಈಗ ನೋಡ್ತಾ ಇರ್ಬೋದು, ನನ್ನ ಮಿನಿ ರೇಡಿಯೋ ಹರೀಶ್ ಇರ್ಬೋದು, ಅವರು ತುಂಬ ಸಪೋರ್ಟ್ ಮಾಡಿದ್ರು. ಆ ಶಾಲೆಗೆ ಪೇಂಟ್ ಮಾಡಬೇಕಾದ್ರೆ ನನ್ನ ಜೊತೆಲಿ ನಿಂತು ನಂಗೆ ಬೆಂಬಲ ನೀಡಿ, ಕೃಷ್ಣ ಆಗಿರ್ಬೋದು, ಎಲ್ಲರೂ ನೋಡಿ ಈ ಒಂದು ಟೀಮ್ ಇದೆಯಲ್ಲ, ಈ ಒಂದು ಟೀಮ್ ನಂಗೆ ತುಂಬ ಸಪೋರ್ಟ್ ಮಾಡ್ತು. ನಿಂತ್ಕೊಂಡು ಬೆಂಬಲ, ಹಗಲು ರಾತ್ರಿ ನಾವು ಪೇಂಟ್ ಮಾಡಿದ್ದೀವಿ, ನಾವೇ ಮಾಡಿದ್ದೀವಿ ಮಾಡಿ. ಅದು ಒಂದು ದೊಡ್ಡ ಸವಾಲಾಯಿತು ಸರ್ ನನಗೆ. ಹೇಳ್ಬೇಕಂದ್ರೆ ಈ ಥರ ತುಂಬ ಇದೆ. ಬಟ್ ಕಣ್ಣು ಕಾಣ ಅಂತದ್ದು ಸ್ವಲ್ಪ ಇದ್ರೆ, ಕಣ್ಣಿಗೆ ಕಾಣದೇ ಇರೋಂಥ ಕೆಲಸನೂ ತುಂಬ ಮಾಡ್ತೀನಿ ನಾನು. ಆಮೇಲೆ ನೋಡಿ, ಸಾಕಷ್ಟು ಜನ ಈ ಸಮಾಜಕ್ಕೋಸ್ಕರ ತಮ್ಮ ಜೀವನ ಮುಡುಪಾಗಿಡೋದು, ಸಮಾಜ ಸೇವೆ ಮಾಡಬೇಕು, ಆ ಥರ ಥಾಟ್ಸ್ಗಳು ಬರುತ್ತಲ್ಲ, ಅದು ನಿಜಕ್ಕೂ ಕೂಡ ನಾವು ಮೆಚ್ಚಬೇಕು. ಆಮೇಲೆ ಸಾಕಷ್ಟು ಅಭಿಯಾನಗಳನ್ನೆಲ್ಲ ನೀವು ಮಾಡ್ತಾ ಇರ್ತೀರಿ. ಯಾವ್ಯಾವ ಥರದ ಅಭಿಯಾನಗಳು ಮಾಡಿದಿರಿ ಮೇಡಮ್? ಸರ್ ಅಭಿಯಾನ ಅಂತಂದರೆ ಇವಾಗ ನಾನು ಶಾಲೆಗಳಲ್ಲಿ ಹೋಗ್ಬಿಟ್ಟು ಕಾನೂನಿನ ಬಗ್ಗೆ ಅರಿವು ಮೂಡಿಸೋದು ಮಕ್ಕಳಿಗೆ. ಈಗ ನೋಡ್ತಾ ಇರ್ಬೋದು, ಟ್ರಾಫಿಕ್ ರೂಲ್ಸ್ ಆಗಿರ್ಬೋದು, ಅಥವಾ ನಮಗೆ ಫೋಕ್ಸಾ ಆ್ಯಕ್ಟ್ ಆಗಿರ್ಬೋದು. ಆಮೇಲೆ ಒಂದು ಸ್ಟೇಷನ್ಗೆ ಹೋದ್ರೆ ಈಗ ಪೇರೆಂಟ್ಸ್ಗೆ, ಓದಿರೋರ್ಗೆ ಪರವಾಗಿಲ್ಲ, ಓದಿಲ್ದಿದ್ದವ್ರಿಗೆ ಭಯ ಅನ್ನೋದಿರುತ್ತೆ. ಸ್ಟೇಷನ್ಗೆ ಹೋದ್ರೆ ಏನಾಗುತ್ತಪ್ಪ, ಅದು ಭಯ ಅಲ್ಲ, ನಾವು ಅವ್ರ ಬಗ್ಗೆ ನಂಬಿಕೆ ಹುಡಿಸ್ಬೇಕು, ರಕ್ಷಣೆ ಅದು ನಮಗೆ. ಸೊ ಇದು ಒಂದು ಭಾಗ ಆಗುತ್ತೆ ಸರ್. ಅದೊಂದು ಅಭಿಯಾನ ಮಾಡ್ತೀವಿ. ಈ ಕನ್ನಡ ಹೋರಾಟಗಳಿಗೆ ಒಂದು ಮನವಿ ಪತ್ರಗಳನ್ನ ಕೊಟ್ಟಿರ್ಬೋದು. ಶಂಕರ್ನಾಗ್ ಮೆಟ್ರೋ ನಿಲ್ದಾಣ ಬರಬೇಕು ಅಂತ ನಾವು ಅದು ಒಂದು ಮನವಿಗಳನ್ನ ಕೊಡ್ಬೋದು. ಮತ್ತು ಮಕ್ಕಳುಗಳಿಗೆ, ಸಿಂಗಲ್ ಪೇರೆಂಟ್ಸ್ ಇರ್ತಾರಲ್ಲ ಅಂಥ ಮಕ್ಕಳುಗಳಿಗೆ ಏನಾದರೂ ಅನುಕೂಲಕ್ಕೆ ಓದಕ್ಕೆ ಬೇಕಾದದ್ದು ಹೆಲ್ಪ್ಗಳು ಮಾಡೋ ಅಂಥದ್ದಿರ್ಬೋದು. ಸುಮಾರು ಅನೇಕ ಇಂಥ ಒಂದು ಅಭಿಯಾನಗಳನ್ನ ನಾನು ಮಾಡ್ತಾ ಬರ್ತಾ ಇದ್ದೀನಿ. ಆಮೇಲೆ ಇನ್ನೊಂದು ವಿಚಾರ, ಇತ್ತೀಚಿನ ದಿನಗಳಲ್ಲಿ ಪೋಷಕರು ಒಳ್ಳೊಳ್ಳೆ ಸ್ಕೂಲ್ಗೆ ಹಾಕ್ಬೇಕು, ನಮ್ಮ ಮಕ್ಕಳು ಇಂಗ್ಲೀಷ್ ಹಂಗೆ ಮಾತಾಡ್ಬೇಕು, ಹಿಂಗೆ ಮಾತಾಡಬೇಕು ಅಂತ ಹೇಳ್ತಾ ಎಲ್ಲೋ ಒಂದ್ ಕಡೆ ತಮ್ಮ ಮಾತೃಭಾಷೆ ಕನ್ನಡದ ಬಗ್ಗೆ ಮಕ್ಕಳಿಗೆ ಚಿಕ್ಕ ವಯಸ್ಸಿಂದನೇ ಹೇಳ್ಕೊಡೋದನ್ನ ಮಿಸ್ ಮಾಡ್ತಾ ಇದ್ದಾರೆ. ಸೊ ಆ ಥರ ಪೋಷಕರು ಈ ಮಕ್ಕಳಲ್ಲಿ ಕನ್ನಡದ ಪ್ರೀತಿಯನ್ನು ಬೆಳೆಸ್ಬೇಕಂದ್ರೆ ಏನ್ ಮಾಡ್ಬೇಕು ನಿಮ್ಮ ಪ್ರಕಾರ? ಫಸ್ಟು ಸರ್ ಅದೇ ಶಿಕ್ಷಣ ಅಂದರೆ ನಾನು ಫಸ್ಟ್ ಏನು ಹೇಳ್ತೀನಿ ಅಂದರೆ, ಫಸ್ಟ್ ನಾವು ನಮ್ಮಲ್ಲಿ ಫಸ್ಟ್ ಕನ್ನಡ ಭಾಷೆನ ಇದು ಮಾಡ್ಕೋಬೇಕು. ಆಮೇಲೆ ಮಕ್ಕಳು ಫಸ್ಟ್ ನಮ್ಮ ಮನೆ, ಪ್ರತಿಯೊಂದು ಮನೆಗಳಲ್ಲಿ ಪೋಷಕರು ಮಕ್ಕಳಿಗೆ ಕನ್ನಡನ ಹೇಳ್ಕೊಡ್ತಾ ಹೋಗಬೇಕು. ಮತ್ತು ಶಾಲೆಗಳಲ್ಲೂ ಸಹ ಕನ್ನಡ ಹೆಚ್ಚಾಗಿ ಬಳಸಬೇಕು. ಮೇನ್ ಪಾಯಿಂಟ್ ಬರೋದು ಶಾಲೆಗಳಿಂದ ಮಕ್ಕಳು ಕಲ್ತ್ರೇನೆ ಕನ್ನಡ, ನಮ್ಮ ಕನ್ನಡ ನಮ್ಮ ಅಸ್ತಿತ್ವ, ನಮ್ಮ ಭಾಷೆನ ನಾವಿವತ್ತು ಮರಿಬಾರ್ದು. ನಾವು ಕರ್ನಾಟಕದಲ್ಲಿ ಇದೀವಿ ಅಂತಂದ್ರೆ ನಮಗೆ ಮೊದಲು ಬರಬೇಕಾಗಿರೋದೇ ಕನ್ನಡ. ಕನ್ನಡ ಅಭಿವೃದ್ಧಿ ಮಾಡಬೇಕು ಅಂದ್ರೆ ಸರ್ಕಾರ ಯಾವ್ಯಾವ ಕ್ರಮಗಳನ್ನು ತೆಗೆದುಕೊಳ್ಬೇಕು ನಿಮ್ಮ ಪ್ರಕಾರ ಶಾಲಾ ಕಾಲೇಜುಗಳಲ್ಲಿ ಕನ್ನಡದ ವಿಚಾರವಾಗಿ? ಸರ್ ಇವಾಗ ನಾನು ಅದೇ ಹೇಳಕ್ ಹೊರಟಿದ್ದೆ. ಏನಂತಂದ್ರೆ ಇವಾಗ ಜಾಸ್ತಿ ಎಲ್ಲ ಶಾಲೆಗಳಲ್ಲಿ ಕಾಲೇಜ್ಗಳಲ್ಲಿ ಕನ್ನಡ ಬರಬೇಕು ಅಂತಂದ್ರೆ ಒಂದು ಜಾರಿ ಮಾಡಬೇಕು. ಅವರು ಕನ್ನಡ ಪುಸ್ತಕನ ಒಂದು ಬಿಡುಗಡೆ ಮಾಡಬೇಕು. ಒಂದು ಸೆಕ್ಷನ್ ಅಂದರೆ ಅದಕ್ಕೆ ಅಂತಾನೆ ಒಂದು ಇದನ್ನ ಅಳವಡಿಸ್ಬೇಕು. ಒಂದು ಟೀಚರ್ ಆಗಿರ್ಬೋದು ಶಾಲೆಗಳಲ್ಲಿ ಫಸ್ಟ್ ಕನ್ನಡ, ಆಮೇಲೆ ಬೇರೆ ಭಾಷೆಗಳಿಗೆ ಆದ್ಯತೆ ಕೊಡಬೇಕು. ಶಾಲೆಗಳಾಗಲಿ ಮತ್ತು ಕಾಲೇಜ್ಗಳಲ್ಲಾಗಲಿ ಯಾವುದೇ ಇದ್ರೂ, ಯಾವುದೇ ಇಂಗ್ಲೀಷ್ ಎಂಥ ದೊಡ್ಡ ಶಾಲೆಗಳು, ಖಾಸಗಿ ಶಾಲೆ ಯಾವುದೇ ಇದ್ರೂ ಫಸ್ಟ್ ಕನ್ನಡ ನಮ್ಮ ಮಾತೃಭಾಷೆನ ಟೀಚರ್ಸ್ಗಳು ಅವ್ರಿಗೆ ಹೇಳ್ಕೊಡ್ತಾ ಹೋಗಬೇಕು. ಆವಾಗಲೇ ನಮ್ಮ ಕನ್ನಡ ಉಳಿಯೋದು ಸರ್. ಆಮೇಲೆ ಮೇಡಮ್, ಈಗ ನಿಮ್ಮ ಮುಂದಿನ 5 ವರ್ಷದ ಈ ಕಾರ್ಯಕ್ರಮದ ಬಗ್ಗೆ ಗುರಿಗಳು ಏನು ಇಟ್ಕೊಂಡಿದ್ದೀರಿ, ಅದನ್ನ ಹೇಳ್ತಾ ಹೋಗ್ಬೋದಾ? ಖಂಡಿತ ಸರ್. ನನಗೆ ನೆಕ್ಸ್ಟು ಅಂತಂದರೆ ನೋಡಿ ಸರ್, ಪ್ಲಾಸ್ಟಿಕ್ ಮುಕ್ತ ಮಾಡಬೇಕು ಅನ್ನೋದೊಂದು ನನಗಿದೆ ಮನಸ್ಸಲ್ಲಿ ನೆಕ್ಸ್ಟು. ಆಮೇಲೆ ಡ್ರೈನೇಜ್ ವಾಟರು ಮತ್ತು ಕಾವೇರಿ ವಾಟರ್ ಎರಡೂ ಮಿಕ್ಸ್ ಆಗಿ ಜನಗಳಿಗೆ ತುಂಬ ಆರೋಗ್ಯ ಹಾಳಾಗ್ತಿದೆ. ಸೊ ಅದ್ರ ಬಗ್ಗೆ ನಾನು ಮುಂದೆ 5 ವರ್ಷದಲ್ಲಿ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ಈಗ ಪ್ಲಾಸ್ಟಿಕ್ ಅಭಿಯಾನ ಅಂತಂದ್ರೆ ನಿಜವಾಗ್ಲೂ ಅದನ್ನು ಪೂರ್ತಿಯಾಗಿ ನಾವು ಹೋಗ್ಲಾಡ್ಸಕ್ ಆಗದೆ ಇರ್ಬೋದು. ಆದ್ರೂ
ನಮ್ಮ ಕೈಯಲ್ಲಿ ಎಷ್ಟಾಗುತ್ತೆ ಫಸ್ಟ್ ನಮ್ಮ ಮನೆ, ನಮ್ಮ ಸ್ನೇಹಿತರು, ನಮ್ಮ ಸಂಬಂಧಿಕರಲ್ಲಿ ಪ್ಲಾಸ್ಟಿಕ್ನ ಜಾಸ್ತಿ ಬಳಸಬಾರ್ದು ಅಂತ ನಾವು ಅವ್ರಿಗೆ ಹೇಳ್ಕೊಡ್ತಾ ಹೋಗಬೇಕು. ಅದಾದಮೇಲೆ ಅದೇ ನಾವು ಅದು ತುಂಬ ಜಾಸ್ತಿ ತುಂಬಾನು ಹೋಗ್ಲಾಡಿಸ್ತೀವಿ ಅಂತ ನಾವು ಇದನ್ನ ಹೇಳೋಕ್ಕಾಗಲ್ಲ ಸರ್. ಆಮೇಲೆ ಇವಾಗ ಡ್ರೈನೇಜ್ ವಾಟರ್ ಆಗಿರ್ಬೋದು, ಕುಡಿಯೋ ನೀರಿಗೆ ಮಿಕ್ಸ್ ಆಗಿ ಆರೋಗ್ಯ ಹಾಳಾಗುತ್ತಲ್ಲ, ಅದ್ರ ಬಗ್ಗೆ ಜಾಸ್ತಿ ಗಮನ ಕೊಡ್ತಾ ಸರ್ಕಾರಗಳಿಗೆ ನಾವು ಏನೋ ಒಂದು ಮನವಿಗಳು ಕೊಡ್ತಾ ಅದನ್ನು ಹತ್ತಿರದ MLAಗಳಾಗಿರ್ಬೋದು, ಕಾರ್ಪೊರೇಟರ್ ಯಾರು ಇರ್ತಾರೆ ಅವ್ರುಗಳಿಗೆ ಸಂಬಂಧಪಟ್ಟದವ್ರಿಗೆ ಸ್ವಲ್ಪ ಅವ್ರಿಗೆ ಇದನ್ನೆಲ್ಲ ತಿಳಿಸ್ತಾ ಅವ್ರಿಗೂ ಇದನ್ನೆಲ್ಲ ಹೇಳ್ತಾ ಹೋದರೆ ನಾ ಅದ್ರ ಮುಂದೆ ಹೋರಾಟ ಮಾಡ್ಬೋದು. ಹೋರಾಟ ಅನ್ನೋದಕ್ಕಿಂತ 5 ವರ್ಷದಲ್ಲಿ ಇದನ್ನು ಮಾಡಬೇಕು ಅಂತ ನನಗೆ ಇದೆ ಸರ್. ಆಮೇಲೆ ಇನ್ನೊಂದು ವಿಚಾರ ಏನಂತಂದ್ರೆ, ಈಗ ಕೇವಲ ಹಿಂಗಾಗಿದೆ ಅಂತಂದ್ರೆ ಕನ್ನಡವನ್ನ ಉಳಿಸಿ ಬೆಳೆಸಿ ಇದೆಲ್ಲ ಬರೀ ಬಾಯಿ ಮಾತಿಗೆ ಅಥವಾ ಯಾವುದೋ ಒಂದು ವೇದಿಕೆ ಮೇಲೆ ಮೈಕ್ ಮುಂದೆ ನಿಂತ್ಕೊಂಡು ಮಾತಾಡೋದಕ್ಕೆ ಮಾತ್ರ ಸೀಮಿತ ಆಗ್ಬಿಟ್ಟಿದೆ. ಇವತ್ತಿನ ಯುವ ಪೀಳಿಗೆಗೆ ಯಾವ ತರದ ಸಂದೇಶವನ್ನ ಕೊಡ್ತೀರಾ ನೀವು ಕನ್ನಡವನ್ನ ಉಳಿಸಿ ಬೆಳೆಸುವಂತ ನಿಟ್ಟಿನಲ್ಲಿ? ಸರ್, ಇವಾಗಿನ ಪೀಳಿಗೆಗೆ ನಿಮ್ಗೆ ಗೊತ್ತಿರ್ಬೋದು, ಕನ್ನಡ ಇವಾಗ ಮನೆಗಳಿಗೆ ಬಂದಿದ ತಕ್ಷಣ ತುಂಬ ದೊಡ್ಡ ಓದಿರೋರೆಲ್ಲ ಏನು ಮಾಡ್ತಾರೆ ಅಂತಂದರೆ, ಮನೆಗೆ ಬಂದಿದ ತಕ್ಷಣ ಕನ್ನಡದಲ್ಲಿ ಮಾತಾಡ್ಸಲ್ಲ ಮಕ್ಕಳಿಗೆ, ಇಂಗ್ಲೀಷಲ್ಲಿ ಮಾತಾಡಿಸ್ತಾರೆ. ಫಸ್ಟ್ ಅದನ್ನು ಬಿಟ್ಟು ಫಸ್ಟು ಬಂದಿದ ತಕ್ಷಣ ಮಕ್ಕಳಿಗೆ ಕನ್ನಡದಲ್ಲಿ ಅಂದರೆ ಮಾತಾಡ್ತಾ ಹೋಗಬೇಕು. ಆಮೇಲೆ ಸಮಾಜದಲ್ಲಿ ಜಾಸ್ತಿ ಸ್ಟೇಜ್ಗಳ ಮೇಲಾಗಲಿ ನೀವು ಹೇಳಿದ್ರೆ ಅದರಲ್ಲೇ ಸೀಮಿತ ಆಗಿರಬಾರ್ದು. ನಮ್ಮ ಮನಸ್ಸಿಂದ ನಾವು ನಮ್ಮ ಭಾಷೆಗೆ, ನಮ್ಮ ನೆಲ ಜಲ ಭಾಷೆಗೆ ಮೊದಲು ಪ್ರಾಮುಖ್ಯತೆ ಕೊಡಬೇಕು. ಬೇರೆದೆಲ್ಲ ಆಮೇಲೆ ಅನ್ನೋದು ಜನಗಳಿಗೆ ಮತ್ತು ಯುವ ಪೀಳಿಗೆಗೆ ನಾನು ಇದ್ರ ಮೂಲಕ ನಾನು ಅವ್ರಿಗೆ ಹೆಚ್ಚೆಚ್ಚಾಗಿ ಕನ್ನಡನ ಬೆಳೆಸಿ ಉಳಿಸಿ, ಬರೀ ಸ್ಟೇಜ್ಗಳ ಮೇಲೆ ಸೀಮಿತವಾಗಿರಬೇಡಿ, ಮನಸ್ಸಿನಲ್ಲಿ ಅಳವಡಿಸ್ಕೊಳ್ಳಿ, ಮತ್ತು ನಮ್ಮ ಕರ್ನಾಟಕದಲ್ಲಿ ಹೆಚ್ಚೆಚ್ಚಾಗಿ ಕನ್ನಡವನ್ನು ಬಳಸಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಮೇಡಮ್, ಈ ಭಾಷಾ ನೀತಿ ಬಗ್ಗೆ ನಿಮ್ಮ ಅಭಿಪ್ರಾಯ? ಸರ್, ಭಾಷಾ ನೀತಿ ಬಗ್ಗೆ ನಾವೊಂದು ಮಧು ಬಂಗಾರಪ್ಪ ಅವ್ರಿಗೆ ಒಂದು ಇದನ್ನು ಕೊಟ್ಟಿದ್ವಿ. ಅವರು ಅದನ್ನು ನಿಜವಾಗ್ಲೂ ಜಾರಿಗೆ ತಂದಿದ್ದಾರೆ. ಅದು ಸಿದ್ದರಾಮಯ್ಯ ಅವರು ಸಹ ಹೇಳಿದ್ದಾರೆ. ಸರ್ಕಾರನೂ ಸಹ ಇದಕ್ಕೆ ಗಮನ ಕೊಡ್ತಾ ಇದೆ ಸರ್, ಮಾಡ್ತಾ ಇದ್ದಾರೆ ಸರ್ಕಾರನೂ ಸಹ. ಆದರೂ ಇನ್ನೂ ಹೆಚ್ಚೆಚ್ಚಾಗಿ ಭಾಷಾ ನೀತಿ ಬಗ್ಗೆ ಅವರು ಗಮನ ಕೊಟ್ಟು ಮಾಡಬೇಕು ಅಂತ ನನ್ಗನ್ಸುತ್ತೆ. ಆಮೇಲೆ ಇನ್ನೊಂದು ಪರ್ಸನಲ್ ವಿಚಾರ ಅಂತಂದ್ರೆ, ಈಗ ನೀವು ಈ ಹೋರಾಟಗಳನ್ನು ಮಾಡಬೇಕಾದ್ರೆ ನಿಮ್ಮ ಫ್ಯಾಮಿಲಿ ಕಡೆಯಿಂದ ಅಥವಾ ಸಮಾಜದ ಕಡೆಯಿಂದ ನಿಮ್ಮ ಈ ಹೋರಾಟಗಳಿಗೆ ಬೆಂಬಲ ಹೇಗೆ ಸಿಗ್ತಾ ಇತ್ತು ನಿಮಗೆ? ನಾನು ಚಿಕ್ಕವಳಿರ್ಬೇಕಾದ್ರೆ ಶಾಲೆನಲ್ಲಿ ಟೀಚರ್ ಕೇಳೋರು, ಮಕ್ಕಳ ನೀವು ಎಲ್ಲರೂ ಏನಾಗ್ತೀರಾ ಅಂತ ಕೇಳ್ತಾ ಇದ್ರು. ಅವಾಗೆಲ್ಲ ನನ್ನ ಸ್ನೇಹಿತರೆಲ್ಲ ನಾನು ಡಾಕ್ಟರ್ ಆಗಬೇಕು, ನಾನು ಇಂಜಿನಿಯರ್ ಆಗಬೇಕು, ನಾನು ಪೊಲೀಸ್ ಆಗಬೇಕು ಅಂದರೆ ನಾನು ಒಬ್ಬಳು ಮಾತ್ರ ಕೈ ಎತ್ಬಿಟ್ಟು ನಾನು ಸಮಾಜ ಸೇವೆ ಮಾಡಬೇಕು ಅಂತ ಹೇಳ್ತಾ ಇದ್ದೆ. ಆವಾಗ ಇದಕ್ಕೆ ಮುಖ್ಯವಾಗಿ ನನ್ನ ತಂದೆ ಸಹ ಯಾರೇ ಒಬ್ಬರು ಕಷ್ಟ ಅಂತ ಮನೆಗೆ ಬಂದರೆ ಅವ್ರು ಊಟ ಮಾಡ್ತಾ ಇರ್ತಾ ಇದ್ರು. ಅಂದರೆ ನಾವು ತುಂಬ ಹಳ್ಳಿನಲ್ಲಿ ಇದ್ದಿದ್ದು, ಅಂದರೆ ಮೈಸೂರಿನಲ್ಲಿ ಹುಟ್ಟಿ ಹಳ್ಳಿನಲ್ಲಿ ತಂದೆ ಮನೆಯಲ್ಲಿ ಬಂದಾಗ ಅದು ಏನಾಗ್ತಿತ್ತು ಅಂತಂದ್ರೆ, ಅದು ಜಗ್ಲಿ ಅಂತಾರೆ, ಗೊತ್ತಿರ್ಬೋದು ಹಳ್ಳಿಗಳ ಕಡೆ. ಅಲ್ಲಿ ಊಟ ಮಾಡ್ತಾ ಕೂತಿರೋರು ರಸ್ತೆನಲ್ಲಿ ಯಾರಾದ್ರೂ ಹೋದ್ರೆ ನಮ್ಮಪ್ಪಗೆ ವೆಂಕಟೇಗೌಡ ಅಂತ ಕರೆದ್ರೆ ನಮ್ಮಪ್ಪ ಹೇಳೋರು, ಊಟ ಮಾಡಿಲ್ವಾ ಬನ್ನಿ ಅಂದ್ಬಿಟ್ಟು ಆ ತಟ್ಟೆನ ತಗೊಂಡು ಅವ್ರಿಗೆ ಹೋಗಿ ಕೊಡೋರು. ನಾವು ಅವರನ್ನ ನೋಡ್ಕೊಂಡು ಬೆಳೆದಿರೋರು. ನಾವು ಅಂದ್ರೆ ಸಮಾಜ ಸೇವೆ ಹೇಗ್ ಮಾಡ್ಬೇಕು, ಕಷ್ಟದಲ್ಲಿ ಇರೋರಿಗೆ ನಾವು ನೆರವಾಗಬೇಕು ಅನ್ನೋದನ್ನ ನನ್ನ ತಂದೆಯಿಂದ ಕಲ್ತ್ಕೊಂಡಿದ್ದೀನಿ ಸರ್. ಫ್ಯಾಮಿಲಿ ಅಂದ್ರೆ ನನ್ನ ತಂದೆ ಮುಖ್ಯವಾಗಿ, ನನ್ನ ಗುರುಗಳು ಇಬ್ರು ಇದ್ದಾರೆ. ಅಂದ್ರೆ ಮುಂದೆ ಗುರಿ ಇರಬೇಕು, ಹಿಂದೆ ಗುರು ಇರಬೇಕು ಅಂತ ಯಾವಾಗ್ಲೂ ಹೇಳ್ತಾರೆ. ನನಗೆ ಇಬ್ರು ಗುರು ಇದ್ದಾರೆ, ಇಬ್ರು ಕಣ್ತರ. ಸಂದರ್ಭ ಬಂದಾಗ ನಿಜವಾಗ್ಲೂ ಅವ್ರಿಗೆ ನಾನು ಸ್ಟೇಜ್ ಮೇಲೆ ಕರ್ಕೊಬರ್ಬೇಕು, ಯಾವ್ದಾದ್ರು ಒಂದು ದೊಡ್ಡ ಸ್ಟೇಜ್ ಮೇಲೆ ಕರ್ಕೊಂಡ್ಬಂದು ಅವರು ನನಗೆ ಸಪೋರ್ಟ್ ಮಾಡಿರೋದಾಗಿ, ನಂಗೆ ಬೆಂಬಲ ನೀಡಿರೋದ್ರ ಬಗ್ಗೆ ಆಗ್ಲಿ ನಾನು ಹೇಳ್ಕೋಬೇಕು ಅಂತ ತುಂಬಾ ಆಸೆ ಇದೆ. ಅಂತ ಒಂದು ಅವಕಾಶ ನನಗೆ ಆದಷ್ಟು ಬೇಗ ಸಿಗ್ಲಿ ಅಂತ ನಾನು ಕೇಳ್ತೀನಿ ಸರ್. ಆಮೇಲೆ ಮೇಡಮ್, ಯುವ ಪೀಳಿಗೆಯಲ್ಲಿ ಕನ್ನಡದ ಬಗ್ಗೆ ಆಸಕ್ತಿ ಕಡಿಮೆ ಆಗ್ತಾ ಇರೋದಕ್ಕೆ ನಿಮ್ ಪ್ರಕಾರ ಏನ್ ರೀಸನ್ ಏನಿರ್ಬೋದು, ಏನ್ ಕಾರಣಗಳಿರ್ಬೋದು? ಸರ್, ನಾನು ಅದೇ ಆವಾಗ್ಲೇನೆ ಹೇಳಿದೆ, ಹೊರ ರಾಜ್ಯಗಳಲ್ಲಿ ಜನಗಳು ಇಲ್ಲಿ ಜಾಸ್ತಿ ಬರೋದ್ರಿಂದ ನೋಡಿ ನಮ್ಮ ಜನ ಜಾಸ್ತಿ ಕಮ್ಮಿ ಆಗ್ತಿದ್ದಾರೆ ಇಲ್ಲಿ. ಯಾಕೆಂದ್ರೆ ಅವ್ರು ಬಂದು ಇಲ್ಲಿ ಹಿಂದಿ ಮಾತಾಡೋದ್ರಿಂದ ನಮ್ಮ ಕನ್ನಡ ಭಾಷೆ ಕಡಿಮೆ ಆಗ್ತಿದೆ. ಯುವ ಪೀಳಿಗೆ ಅದ್ರಿಂದನೇ ಏನಾಗುತ್ತೆ ಅಂದ್ರೆ, ಇವಾಗ ನಾವು ಈಗ ರಾಜ್ಯದವರ ಬಂದಾಗ ಅವ್ರು ನಮ್ಮ ಹತ್ರ ಹಿಂದಿನಲ್ಲಿ ಮಾತಾಡ್ತಾ ಇರ್ತಾರೆ ಅಂತಂದ್ರೆ, ಪಾಪ ನಮ್ಮವ್ರಿಗೆ ಹಿಂದಿ ಗೊತ್ತಿರಲ್ಲ, ಕನ್ನಡ ಒಂದೇ ಗೊತ್ತಿರುತ್ತೆ. ಆದ ಕಾರಣ ಅವರು ಅದನ್ನ ಕಲೀಲೇಬೇಕಾಗಿರುತ್ತೆ, ಅವ್ರ ಜೊತೆನಲ್ಲಿ ಇದ್ ಮಾಡ್ಕೋಬೇಕಾಗತ್ತೆ. ಅಂದ್ರೆ ಅದಕ್ಕೆ ನಾನೇನ್ ಹೇಳ್ತೀನಿ, ನಾವೆಲ್ಲರೂ ಸೇರ್ಕೊಂಡು ಅವ್ರಿಗೆ ಕನ್ನಡನ ಕಲ್ಸೋಣ, ಕನ್ನಡನ ಉಳ್ಸೋಣ, ಬೆಳ್ಸೋಣ. ಇನ್ನೂ ಒಂದು ಪ್ರಮುಖವಾಗಿ ನನಗೆ ಕನ್ನಡ ಅನ್ನೋದನ್ನ ಜಾಸ್ತಿ ನಾನು ಈ ಹೋರಾಟಕ್ಕೆ ಬರ್ಬೇಕಾದ್ರೆ ಪ್ರಮುಖವಾಗಿ ಹರೀಶ್ ಕನ್ನಡಿಗ ಮೊದಲಿಗೆ ನನ್ನ
ಗುರುಗಳಂತ ಜ್ಞಾನಮಧು ಸರ್, ಸಾರಿಕಾ ಮೇಡಮ್ ನನ್ನ ಸ್ನೇಹಿತರು. ಇದಕ್ಕೆ ಪ್ರಮುಖವಾಗಿ ಅವರೇ ನನಗೆ ಸ್ಫೂರ್ತಿ ಸರ್. ಇದಕ್ಕೆ ಕನ್ನಡ ಹೋರಾಟಕ್ಕೆ ಬರಬೇಕು ಅಂದ್ರೆ ಗುರುದೇವ್ ನಾರಾಯಣ್ ಸರ್ ಗೊತ್ತಿರ್ಬೋದು, ಅವರೆಲ್ಲ ಒಂದು ನನಗೆ ಸ್ಫೂರ್ತಿ. ಅವ್ರನ್ನೆಲ್ಲ ನೋಡಿ ನಾನು ಈ ಹೋರಾಟಕ್ಕೆ ಬಂದು ಅವ್ರ ಜೊತೆನಲ್ಲಿ ಸೇರ್ಕೊಂಡು ಈ ಕನ್ನಡದ ಕೆಲಸಗಳೆಲ್ಲ ನಾನು ಮಾಡ್ತಾ ಇದ್ದೀನಿ. ನಿಜವಾಗ್ಲೂ ಇಂಥ ಸ್ನೇಹಿತರು ಸಿಕ್ಕಿರೋದು ನನ್ನ ಭಾಗ್ಯ, ಪುಣ್ಯ ಅಂತ ನಾನು ಹೇಳ್ಕೋಬೋದು. ನಾನು ನಾನು ಈ ಒಂದು ಸ್ಟೇಜಿಗಾಗಲಿ ಇಷ್ಟೆಲ್ಲ ಕೆಲಸ ಮಾಡಬೇಕಾದ್ರೆ ನಾನು ಒಂದೊಂದು ಮೆಟ್ಲು ಹತ್ಬೇಕಾದ್ರೆ ನಂಗೆ ತುಂಬ ಕಷ್ಟ ಇತ್ತು. ಯಾಕೆಂದರೆ ನನಗೆ ತುಂಬ ಏನು ಇದ್ರ ಬಗ್ಗೆ ಎಲ್ಲ ಏನೂ ಗೊತ್ತಿರಲಿಲ್ಲ. ಕೆಳಗಡೆ ಬಿದ್ದಾಗ ಒಂದು ಟೈಮಲ್ಲಿ ನನಗೆ ಎತ್ತವರು ಯಾರೂ ಇರಲಿಲ್ಲ. ಬಟ್ ನನ್ನ ಗುರುಗಳಿಬ್ಬರಿದ್ದಾರೆ ಅಂತ ಹೇಳದ್ನಲ್ಲ, ನನಗೆ ಅವರು ನನಗೆ ಎತ್ತಿದ್ದಾರೆ, ನನಗೆಲ್ಲ ಸಪೋರ್ಟ್ ಮಾಡಿದ್ದಾರೆ. ಮತ್ತು ನೆಕ್ಸ್ಟ್ ಒಂದು ಹೇಳ್ಬೇಕಂದ್ರೆ ಶಂಕರ್ನಾಗದೊಂದು ನಾವೊಂದು ಹೋರಾಟ ಮಾಡ್ತಾ ಇದ್ದೀವಿ, ಮೆಟ್ರೋ ಸ್ಟೇಷನ್ ಬರಬೇಕು ಅಂತ. ನೋಡೋಣ ಸರ್ ಮುಂದಿನ ದಿನಗಳಲ್ಲಿ ಅದೇನಾದ್ರು. ಆಮೇಲೆ ಮೇಡಮ್, ಈಗ ಮುಂದಿನ 10-20 ವರ್ಷದಲ್ಲಿ ಕನ್ನಡದ ಭವಿಷ್ಯವನ್ನ ನೀವು ಹೇಗೆ ನೋಡ್ತೀರಿ ಸರ್? ಕರ್ನಾಟಕದಲ್ಲಿ ಕನ್ನಡ ಅಂತಂದರೆ ಅಚ್ಚು ಉಳಿಬೇಕು ಅಂತಂದರೆ ನಾವು ನನಗೆ ಪ್ರತಿ ಮನೆಗಳ ಮೇಲೆ ಕನ್ನಡದ ಬಾವುಟ ಹಾರಾಡಬೇಕು. ಕರ್ನಾಟಕದಲ್ಲಿ ನಾವೆಲ್ಲೇ ಸುತ್ತಮುತ್ತ ನೋಡಿದ್ರು ಹಳದಿ ಕೆಂಪು ಬಾವುಟ ಹಾರಾಡಬೇಕು. ಎಲ್ಲರ ಮಾತುಗಳಲ್ಲಿ ಮತ್ತೆ ಅವ್ರ ಬಾಯಿಗಳಲ್ಲಿ ಮುದಾದ ಕನ್ನಡ ಮಾತುಗಳನ್ನ ನಾನು ಕೇಳಬೇಕು. ನನಗೆ ಇನ್ನು ಸ್ವಲ್ಪ ಅದನ್ನ ಹೇಳಿದ್ರೆ ಅಷ್ಟು ವರ್ಷಗಳಲ್ಲಿ ಕನ್ನಡ ಅಂತಂದ್ರೆ ಒಂದು ಮೈ ರೋಮಾಂಚನಗೊಳಿಸ್ಬೇಕು. ನನ್ನ ಕನ್ನಡ ಅಂತಂದ್ರೆ ನನ್ನ ತಾಯಿ, ಹಾಗೂ ಕನ್ನಡ ಅಂತಂದ್ರೆ ನನ್ನ ಉಸಿರು. ಕನ್ನಡ ಅಂತಂದ್ರೆ ಅದು ಮುಂದೆ ಒಂದು ಭಾವನಾತ್ಮಕವಾದ ಒಂದು ಭಾಷೆ, ಅದು ಹೇಳಕ್ಕಾಗಲ್ಲ. ಸೊ ಮುಂದೆ ಅದನ್ನೆಲ್ಲ ನಾನು ನೋಡ್ಬೇಕಂತ ಆಸೆ. ಮೊದ್ಲು ಬಾವುಟ ಮನೆಗಳ ಮೇಲೆ ಕನ್ನಡದ ಬಾವುಟ ಹಾರಾಡ್ತಾ ಇರ್ಬೇಕು. ಆ ತರ ನಮ್ ಕರ್ನಾಟಕ ಆಗ್ಬೇಕು ಅಂತ ನನ್ಗೆ ಆಸೆ. ಪ್ರತಿಯೊಬ್ಬರಿಗೂ ಆ ಒಂದು ಆಸೆ ಇದ್ದೇ ಇರುತ್ತೆ. ಆಮೇಲೆ ಕನ್ನಡನ ಹೆಚ್ಚೆಚ್ಚು ಬಳಸಬೇಕು, ಅದನ್ನು ಉಳಿಸ್ಬೇಕು, ಮತ್ತೆ ನಾವು ಅದನ್ನ ಕ್ಯಾರಿ ಮಾಡ್ಬೇಕಿರೋದು ಪ್ರತಿಯೊಬ್ಬರ ಜವಾಬ್ದಾರಿ ಕೂಡ ಹೌದು. ಆಮೇಲೆ ನೀವು ಶುರು ಮಾಡಿದಾಗಿಂದ ಇಲ್ಲಿವರೆಗೂ ನಿಮ್ಮ ಈ ಜರ್ನಿ ಏನಿದೆ, ಈ ಜರ್ನಿಯಲ್ಲಿ ನೀವು ಯಾರಿಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀರಾ? ಯಾರನ್ನ ಈ ಟೈಮಲ್ಲಿ ನೆನ್ಪು ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತೀರಾ? ಯಾಕಂತಂದ್ರೆ ಪ್ರತಿಯೊಂದು ಹಂತದಲ್ಲೂ ನಿಮಗೆ ಸಪೋರ್ಟಿವ್ ಆಗಿ ನಿಂತಂಥವ್ರು ಒಂದಷ್ಟು ಜನದ ಹೆಸರು ಹೇಳೋದಾದ್ರೆ ಮೇಡಮ್. ಖಂಡಿತ ಸರ್. ನಂದು ಈ ಜರ್ನಿ ಆಕಸ್ಮಿಕವಾಗಿ ಸಾಮಾನ್ಯ ಆಗಿರ್ಲಿಲ್ಲ. ನಂದು ಈ ಒಂದು ಜರ್ನಿನಲ್ಲಿ ನನಗೆ ಒಂದು ದೊಡ್ಡ ಆಘಾತ ಒಂದು ಎದುರಾಗಿರುತ್ತೆ. ಆ ಆಘಾತದಲ್ಲಿ ನಾನು ತುಂಬಾ ಮುಳುಗೋಗಿರ್ತೀನಿ. ಈ ಒಂದು ಸ್ಟೇಜಲ್ಲಿ ನಾನು ಬಂದು ಕೂತ್ಕೊಂಡು ಇಲ್ಲಿ ಮಾತಾಡ್ತಾ ಇದ್ದೀನಿ ಅಂತಂದ್ರೆ ಆ್ಯಕ್ಚುಲಿ ನನಗೆ ಥ್ಯಾಂಕ್ಸ್ ಹೇಳಬೇಕು ಅಂತಂದ್ರೆ ಆ ಇಬ್ಬರು ಗುರುಗಳು, ನನ್ನ ತಂದೆ ಹಾಗೂ ಆ 2 ಜನ ಗುರುಗಳಿಗೆ ನಾನು ನಿಜವಾಗ್ಲೂ ಇಲ್ಲಿಂದ ಥ್ಯಾಂಕ್ಸ್ ಹೇಳಬೇಕು ಅಂತೀನಿ. ಹಾಗೂ ನನ್ನ ಸ್ನೇಹಿತರು, ಈಗ ಹೇಳಿದೆ ನಾನು, ಹರೀಶ್ ಕನ್ನಡಿಗ ಆಗಿರ್ಬೋದು, ಜ್ಞಾನಮಧು ಸರ್ ಆಗಿರ್ಬೋದು, ಸಾರಿಕಾ, ಶ್ರೀರಾಜ್ ಸರ್ ಆಗಿರ್ಬೋದು, ಕಪಾಲಿ ಶ್ರೀನಿವಾಸನ್ ನನ್ನ ಗುರುಗಳು ಅಂತಾನೆ ನಾನು ತುಂಬಾ ಹೆಚ್ಚಾಗಿ ಹೇಳ್ಕೊತೀನಿ. ನನಗೆ ಅವರೆಲ್ಲ ಇಲ್ಲದಿದ್ರೆ ನಾನು ಇವತ್ತು ಈ ಒಂದು ಮಟ್ಟಕ್ಕೆ ಬಂದು ತಲುಪಕ್ಕೆ ಆಗ್ತಿರ್ಲಿಲ್ಲ ಸರ್. ಅವ್ರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಇಲ್ಲಿಂದ ಈ ಒಂದು ಮಟ್ಟಕ್ಕೆ ನನ್ನ ತಂದಿ ನಾನು ಒಂದು ನಿಂತಿದ್ದೀನಿ ಅಂತಂದ್ರೆ ಮುಖ್ಯವಾಗಿ ಅವರೆಲ್ಲರೂ ಕಾರಣ. ಮೇಡಮ್, ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬಂದಿದ್ದೀನಿ. ಕ್ವಿಕ್ ಆಗಿ ಈ ಟೈಮಲ್ಲಿ ಏನ್ ಹೇಳ್ತೀರಿ ಕೊನೆಯದಾಗಿ ಕನ್ನಡದ ಬಗ್ಗೆ? ಕನ್ನಡನ ಪ್ರೀತಿಸಿ ಆರಾಧಿಸುವಂತವರಿಗೆ, ಜೊತೆಗೆ ಕನ್ನಡದ ಬಗ್ಗೆ ನೀವು ಏನ್ ಸಂದೇಶ ಕೊಡಕ್ಕೆ ಇಷ್ಟಪಡ್ತೀರಿ? ಸರ್, ನಾ ಚಿಕ್ಕದಾಗಿ ಹೇಳ್ಬಿಡ್ತೀನಿ. ನಮ್ಮ ಕನ್ನಡದ ಬಗ್ಗೆ ಅಂತಂದ್ರೆ ನಿಜವಾಗ್ಲೂ ಎಲ್ಲರಲ್ಲಿ ನಮ್ಮ ಹೋರಾಟಗಾರರಾಗಿರ್ಬೋದು, ನನ್ನ ಸ್ನೇಹಿತರಾಗಿರ್ಬೋದು, ನನ್ನ ಕನ್ನಡ ಜನತೆ ಆಗಿರ್ಬೋದು, ನನ್ನ ಕನ್ನಡ ಜನತೆ ನನ್ನನ್ನ ಇಲ್ಲಿವರೆಗೂ ತಂದು ನಿಲ್ಲಿಸಿದೆ. ನಿಜವಾಗ್ಲೂ ಅವ್ರಿಗೆ ಧನ್ಯವಾದ. ಹಾಗೂ ಕನ್ನಡವನ್ನ ದಯವಿಟ್ಟು ಎಲ್ಲ ಕಡೆ ಹೆಚ್ಚೆಚ್ಚಾಗಿ ಬಳಸಿ, ಉಳಿಸಿ, ಮೆರೆಸಿ, ಆರಾಧಿಸಿ ಅಂತ ಹೇಳ್ತೀನಿ. ಆಮೇಲೆ ಶಿಕ್ಷಣ ಒಂದು ಡಾಕ್ಟರ್ BR ಅಂಬೇಡ್ಕರ್ ಅವರು ಹೇಳ್ತಾರೆ, ಶಿಕ್ಷಣ ಅಂದ್ರೆ ಹುಲಿಯ ಹಾಲಿನಂತೆ, ಅದನ್ನು ಕುಡಿದವರು ಹುಲಿಯ ತರ ಧೈರ್ಯಶಾಲಿಯಾಗಿರ್ತಾರೆ ಅಂತ ಶಿಕ್ಷಣದ ಬಗ್ಗೆ ಡಾಕ್ಟರ್ BR ಅಂಬೇಡ್ಕರ್ ಅವರು ಹೇಳಿದ್ದಾರೆ. ನಿಜವಾಗ್ಲೂ ಶಿಕ್ಷಣ ಅನ್ನೋದು ಅತಿ ಮುಖ್ಯವಾದ ಒಂದು ಪುಸ್ತಕ, ಒಂದು ಪದವಿಗೋಸ್ಕರ ಶಿಕ್ಷಣ ಅಲ್ಲ. ಅದು ನಮ್ಮ ಜೀವನದ ಬದಲಾವಣೆ, ನಾವು ಒಂದು ಅಭಿವೃದ್ಧಿ ಆಗಬೇಕು ಅಂತಂದ್ರೆ ಶಿಕ್ಷಣ ಮುಖ್ಯ. ಕಾನೂನು ಅತಿ ಮುಖ್ಯ. ಅದ್ರ ಬಗ್ಗೆ ಆರೋಗ್ಯ ಇದ್ರೆ ನಾವು ಏನಾದ್ರೂ ಸಾಧಿಸ್ಬೋದು. ಆರೋಗ್ಯನೂ ತುಂಬಾ ಮುಖ್ಯ. ನೆಲ, ಜಲ, ಭಾಷೆ, ಕನ್ನಡ ಅಂದ್ರೆ ಇದೆಲ್ಲ ತುಂಬಾ ಅತಿ ಮುಖ್ಯ. ಇದ್ರ ಬಗ್ಗೆ ನಾವು
ಓಕೆ ಮೇಡಮ್, ನಿಮ್ಮ ಕನಸು ಆಮೇಲೆ ನಿಮ್ಮ ಈ ಸಮಾಜ ಸೇವೆಗೆ ಮಾಡ್ತಾ ಇರುವಂಥ, ಈ ಸಮಾಜಕ್ಕೆ ಕೊಡ್ತಾ ಇರುವಂಥ ಕೊಡುಗೆ ಇದೆಲ್ಲವೂ ಹೀಗೆ ನಿರಂತರವಾಗಿ ಮುಂದುವರಿಲಿ ಅಂತ ಹೇಳ್ತಾ ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ಧನ್ಯವಾದಗಳು ಮೇಡಮ್. ನಿಮಗೂ ಸಹ ಸರ್ ಧನ್ಯವಾದಗಳು. ಹಾಗೂ ನಿಮ್ಮಲ್ಲೂ ನಾನು ಕನ್ನಡನ ನಿಜವಾಗ್ಲೂ ತುಂಬ ಖುಷಿ ಆಯಿತು. ಅಷ್ಟು ಚೆನ್ನಾಗಿ ನೀವು ಕನ್ನಡ ಮಾತಾಡಿದ್ರಿ ನನ್ನ ಜೊತೆನಲ್ಲಿ. ಧನ್ಯವಾದ ಸರ್. ಧನ್ಯವಾದಗಳು ಮೇಡಮ್. ಎಸ್ ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಏಸ್ ಅಚೀವರ್ಸ್ ಈ ಕಾರ್ಯಕ್ರಮದಲ್ಲಿ ನಿಮಗೂ ಭಾಗವಹಿಸಲು ಆಸಕ್ತಿ ಹೊಂದಿದ್ದಲ್ಲಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ವಾಟ್ಸ್ಆಪ್ ನಂಬರ್ 6366531355.